ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಥರ ವಿಡಿಯೋ ಮಾಡೋಕ್ಕೆ ನಿಮಗೆ ಕ್ಯಾಪ್ ಕಟ್ ಅಂತ ಆ್ಯಪ್ ಬೇಕು. ಕ್ಯಾಪ್ ಕಟ್ಟಿಗೆ ಹೋಗಿ ಅಲ್ಲಿ ನೀವು ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡಿ. ಅಲ್ಲಿ ನಿಮಗೆ ಯಾವ ವಿಡಿಯೋ ಬೇಕು, ನೀವು ಯಾವ ವಿಡಿಯೋ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಡಿಟ್ ಮಾಡಬೇಕು ಅಂದ್ಕೊಂಡಿರೋದು ನಾನು ಈ ವಿಡಿಯೋ ಸೆಲೆಕ್ಟ್ ಮಾಡಿಕೊಂಡೆ. ಅಲ್ಲಿ HD ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗಡೆ ಆ್ಯಡ್ ಕೊಡಿ. ಆ್ಯಡ್ ಕೊಟ್ಟು ನೆಕ್ಸ್ಟು ವಿಡಿಯೋ ಎಂಡಿಗೆ ಟೈಮ್ಲೈನ್ ಇಟ್ಕೊಂಡು ಸ್ಕ್ರೀನ್ಶಾಟ್ ತೆಕ್ಕೊಳ್ಳೋದು. ಇದನ್ನು ನೀವು ಲಾಸ್ಟು ಕ್ರೋಪ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಫುಲ್ ಕ್ಲೀನಾಗಿ ಕ್ರೋಪ್ ಮಾಡ್ಕೊಳ್ಳಿ. ಈ ಥರ ಕರೆಕ್ಟಾಗಿ ಕ್ರೋಪ್ ಮಾಡಿಕೊಂಡು ಸೇವ್ ಕೊಡಿ. ನೆಕ್ಸ್ಟು ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ಪಿಕ್ಸ್ವರ್ಸ್ AI ಅಂತ ಒಂದು ಆ್ಯಪ್ ಸರ್ಚ್ ಮಾಡಬೇಕು. ಪಿಕ್ಸ್ವರ್ಸ್ AI ನಾನು ಆಲ್ರೆಡಿ ಸರ್ಚ್ ಮಾಡಿದ್ದೀನಿ, ಅಲ್ಲಿ ನೋಡಿದೆ. ನೆಕ್ಸ್ಟ್ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಆ್ಯಪು ಓಪನ್ ಮಾಡ್ಕೊಳ್ಳಿ. ಓಪನ್ ಆ್ಯಪ್ ಕೊಡಿ. ಅಲ್ಲಿ ಕೆಳಗಡೆ ನಿಮಗೆ ಎನಿಥಿಂಗ್ ರೋಬೋಟ್ ಅಂತ ಇದೆ ನೋಡಿ, ಅಲ್ಲಿ ಕೆಳಗಡೆ ಕ್ಲಿಕ್ ಕೊಟ್ಟು ಟ್ರೈ ನೌ ಅಂತ ಕೊಡಿ. ಟ್ರೈ ನೌ ಕೊಟ್ಟು ನಿಮಗೆ ಯಾವಾಗ ನಾವು ಸ್ಕ್ರೀನ್ಶಾಟ್ ತೆಗೆದ್ವಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ವೇಟ್ ಮಾಡಬೇಕು. ನೋಡಿ, ಈ ಥರ ಬರುತ್ತೆ. ರೆಂಡರ್ ಆಗ್ತಿದೆ. ನೆಕ್ಸ್ಟ್ ಈ ಥರ ಬರುತ್ತೆ ನೋಡಿ. ಅಲ್ಲಿ ಕೆಳಗಡೆ ಡೌನ್ಲೋಡ್ ಬಟನ್ ಇದೆ ನೋಡಿ, ಮೇಲ್ಗಡೆನೂ ಇದೆ ಕೆಳಗಡೆನೂ ಇದೆ. ಎರಡು ಕಡೆನೂ ಡೌನ್ಲೋಡ್ ಮಾಡ್ಕೊಳ್ಬೋದು. ಡೌನ್ಲೋಡ್ ಮಾಡ್ಕೊಂಡು ನೆಕ್ಸ್ಟ್ ವಾಪಸ್ಸು ಸೀದಾ ಕ್ಯಾಪ್ ಕಟ್ಟಿಗೆ ಹೋಗಿ. ಕ್ಯಾಪ್ ಕಟ್ಟಿಗೆ ಹೋಗಿ ನೀವು ಯಾವ ವಿಡಿಯೋ ಇವಾಗ ಡೌನ್ಲೋಡ್ ಮಾಡಿದ್ದೀರಾ ಅದನ್ನೇ ಆ್ಯಡ್ ಮಾಡಿ ವಾಪಸ್ಸು ಅದಕ್ಕೆ. ಕ್ಯಾಪ್ ಕಟ್ಟಲ್ಲಿ HD ಆಗಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿದ ಮೇಲೆ ಸ್ವಲ್ಪ ಕರೆಕ್ಟಾಗಿ ಬೇಡ, ಅದನ್ನು ಕ್ರೋಪ್ ಮಾಡ್ಕೊಳ್ಳೋಣ. ನಾವು ಕರೆಕ್ಟಾಗಿ ಝೂಮ್ ಮಾಡಿಕೊಂಡು ಇನ್ನಿಷ್ಟು ಬೇಡ ಅದಕ್ಕೆ ಕಟ್ ಮಾಡಿಕೊಂಡೆ. ನೋಡಿ, ನೆಕ್ಸ್ಟು ಸೌಂಡ್ ಆ್ಯಡ್ ಮಾಡೋಣ. ಸಾಂಗು ನಾನು ಆಲ್ರೆಡಿ ಇದು ಮಾಡ್ಕೊಂಡಿದ್ದೀನಿ, ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ ಸಾಂಗ್ ಬೇಕು ಅದನ್ನು, ನೀವು ಯಾವ ಸಾಂಗ್ ಅದು ಆ್ಯಡ್ ಮಾಡ್ಬೋದು. ಈ ಥರ ಆ್ಯಡ್ ಮಾಡಿಕೊಂಡು ಬೇಟಿಗೆ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಈ ಥರ ನನಗೆ ಈ ವಿಟಿ ಬೇಕು, ಈ ಥರ ಸೆಲೆಕ್ಟ್ ಮಾಡಿಕೊಂಡೆ. ನೆಕ್ಸ್ಟು ಎಫೆಕ್ಟ್ ಆ್ಯಡ್ ಮಾಡ್ಕೊಳ್ಬೇಕು ನಮಗೆ. ಕೆಳಗಡೆ ಎಫೆಕ್ಟ್ ಅಂತ ಇರುತ್ತೆ, ಅಲ್ಲಿ ಎಫೆಕ್ಟಿಗೆ ಹೋಗಿ ನಾನು ಮಿಕ್ಸ್ ಅಂತ ಕೊಟ್ಟೆ. ಮಿಕ್ಸ್ ಕೊಟ್ಟು ಇಲ್ಲಿ ಫಿಲ್ಟರ್ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಬ್ಯಾಡ್ ಬನ್ನಿ ಅಂತ ಒಂದು ಫಿಲ್ಟರ್ ಇದೆ, ಅದೇ ಆ್ಯಡ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಬರುತ್ತೆ ಸಿನಿಮ್ಯಾಟಿಕ್ ಆಗಿ. ಎರಡಕ್ಕೂ ಅದೇ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಒಂಥರ ಸಿನಿಮ್ಯಾಟಿಕ್ ಬರುತ್ತೆ, ಅದಕ್ಕೋಸ್ಕರ ಎಫೆಕ್ಟ್ ಆ್ಯಡ್ ಮಾಡ್ಕೊಳ್ತೀನಿ ನಾನು. ನೆಕ್ಸ್ಟು ಎಫೆಕ್ಟಿಗೆ ಹೋಗಿ ಅಲ್ಲಿ ಶೇಕ್ ಎಫೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಎಫೆಕ್ಟನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಸ್ಪೀಡ್ ಮತ್ತು ಇಂಟೆನ್ಸಿಟಿಯನ್ನು ಕ್ಲೀನಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಇನ್ನೊಂದು ಎಫೆಕ್ಟ್ ಆ್ಯಡ್ ಮಾಡಬೇಕು. ಸ್ಟ್ರೋಬ್ ಅಂತಿದೆ, ಅದನ್ನು ಸರ್ಚ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬಂತು. ಇವಾಗ ನಮಗೊಂದು ಸ್ಕಲ್ ಬೇಕು. ಆ್ಯಡ್ ಓವರ್ಲೇ ಕೊಟ್ಟು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಕಲ್ದು ಫೋಟೋ, ಅಂದರೆ PNG ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, PNGದು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡು ಕರೆಕ್ಟಾಗಿ ಇದು ಅಡ್ಜಸ್ಟ್ ಮಾಡಿಕೊಂಡ್ರೆ ನೋಡಿ, ಇದಕ್ಕೆ ನೋಡಿ ಈ ಥರ ಬರ್ತಿದೆ.
ಇವಾಗ ಇಲ್ಲಿ ಸ್ಕಲ್ಗೆ ಒಂದು ಆನಿಮೇಷನ್ ಹಾಕಬೇಕು. ಇಲ್ಲಿ ಝೂಮ್ ಒನ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಿಮೇಷನ್ ಥರ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮ್ಮ ವಿಡಿಯೋ ರೆಡಿ ಆಗುತ್ತೆ ನೋಡಿ. ಈ ಥರ ಬರುತ್ತೆ. ನೆಕ್ಸ್ಟು ಆ್ಯಡ್ ಎಂಡಿಂಗ್ ಇದೆಯಲ್ಲ, ನಾನು ಡಿಲೀಟ್ ಮಾಡ್ಕೊಳ್ಳೋದು ಬೇಡ, ನಮಗೆ ಅದು ಕ್ಯಾಪ್ ಕಟ್ ಅಂತ ಬರುತ್ತೆ, ಡಿಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಎಕ್ಸ್ಪೋರ್ಟ್ ಕೊಡಿ. ಎಕ್ಸ್ಪೋರ್ಟ್ ಕೊಟ್ಟರೆ ನಮ್ಮ ವಿಡಿಯೋ ರೆಡಿ, ನೀವು ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇಲ್ಲಿ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.